ಭೀಕರ ಅಪಘಾತದಲ್ಲಿ ಇಬ್ಬರು ಮಕ್ಕಳು ಸೇರಿ 10 ಜನರು ದುರ್ಮರಣ ಹೊಂದಿರುವಂತಹ ಘಟನೆ ನಡೆದಿದೆ. ತಮಿಳುನಾಡು ಗಡಿಭಾಗ ಸೇಲಂ ಬಳಿ ನಡೆದಂತ ಭೀಕರ ಅಪಘಾತ ಚಾಲಕನ ನಿಯಂತ್ರಣ ತಪ್ಪಿ ಸ್ಕೂಟರ್ ಮಿನಿ ಟೆಂಪೋಗೆ ಬಸ್ ಡಿಕ್ಕಿ ಹೊಡೆದಿರೋದು. ಈ ರೋಡ್ನಿಂದ ಸೇಲಂ ಕಡೆಗೆ ಬರ್ತಾ ಇದ್ದಂತ ತಮಿಳುನಾಡು ಸರ್ಕಾರಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ ದಾಟಿ ಬಸ್ ಡಿಕ್ಕಿ ಹೊಡೆದಿರೋದು. ದ್ವಿಚಕ್ರ ವಾಹನ ಹಾಗೂ ಮಿನಿ ಟೆಂಪೋಗೆ ಸರ್ಕಾರಿ ಬಸ್ ಡಿಕ್ಕಿ ಹೊಡೆದಿದೆ. ಉತ್ತಮ ಶೋಲಾಪುರಂ ಬಳಿಯ ಚುಲೈ ಮೇಡು ಎಂಬಲ್ಲಿ ಅಪಘಾತ ಸಂಭವಿಸಿದೆ. ದ್ವಿಚಕ್ರ ವಾಹನದಲ್ಲಿದ್ದಂಥ ಮಣಿಕಂದನ್ ಇರುಸಾಗಿ ಸೇರಿ 4 ಸಾವನ್ನಪ್ಪಿದ್ದಾರೆ. ಮಿನಿ ಟೆಂಪೋದಲ್ಲಿದ್ದಂಥ 11 ತಿಂಗಳ ಮಗು ಜೀವಿಕಾ, 5 ವರ್ಷದ ನಿತೀಶ್ಕಾ, 2 ತಿಂಗಳ ಗರ್ಭಿಣಿ ಸತ್ಯ ಸೇರಿದಂತೆ 6 ಜನರು ದುರ್ಮರಣ ಹೊಂದಿದ್ದಾರೆ. ಸರ್ಕಾರಿ ಬಸ್ ಚಾಲಕ ಮೆಟ್ಟೂರಿನ ಅಯಂದೂರೈನ ಬಂಧನವನ್ನು ಮಾಡಲಾಗಿದೆ. ನೋಡಿ, ಸರ್ಕಾರಿ ಬಸ್ ಚಾಲಕನನ್ನು ಬಂಧಿಸಿದ್ದಾರೆ ಪೊಲೀಸರು. 10 ಜನರು ದುರ್ಮರಣವನ್ನು ಹೊಂದಿರುವಂಥದ್ದು ಈ ಒಂದು ಭೀಕರ ಅಪಘಾತದಲ್ಲಿ. ಇದರಲ್ಲಿ ಮಕ್ಕಳು, ಗರ್ಭಿಣಿ ಎಲ್ಲರೂ ಕೂಡ ಇದ್ದರು ಅನ್ನೋದು ಬೇಸರದ ಸಂಗತಿ. ತಮಿಳುನಾಡು ಗಡಿಭಾಗ ಸೇಲಂ ಬಳಿ ಒಂದು ಅಪಘಾತ ಸಂಭವಿಸಿದೆ. போலீஸ் சொல்றாங்க